ಹಾಯ್ ಹಲೋ ಫ್ರೆಂಡ್ಸ್, ಈ ದಿನದ ರೆಸಿಪಿ ಬಂದು ಮಶ್ರೂಮ್ ಪಲಾವ್. ಅದಕ್ಕೆ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಏನೇನು ಬೇಕಂತ ಹೇಳ್ತೀನಿ, ಎಲ್ಲ ನೋಟ್ ಮಾಡ್ಕೊಳ್ಳಿ. ಕ್ಲೀನಾಗಿ ತೊಳೆದಿಟ್ಟಿರ್ತಕ್ಕಂಥ ಮಶ್ರೂಮ್ ಹಾಗೂ ಈರುಳ್ಳಿ, ಟೊಮೊಟೊ ಹಣ್ಣು, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, ಚಕ್ಕೆ, ಲವಂಗ, ಪುದೀನ ಸೊಪ್ಪು, ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ. ಇಷ್ಟು ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು. ಈಗ ಒಂದು ಮಿಕ್ಸಿ ಜಾರಿಗೆ ತೊಗೊಂಡು ಪುದೀನ ಸೊಪ್ಪು, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಹಸಿಮೆಣಸಿನಕಾಯಿ, ಶುಂಠಿ ಇಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಆ ನಂತರ ಒಂದು ಪಾತ್ರೆಯನ್ನು ಕಾಯಲಿಕ್ಕೆ ಇಡಬೇಕು. ಎಣ್ಣೆ ಕಾದ ನಂತರ ಇಟ್ಟಿರ್ತಕ್ಕಂಥ ಎಲೆ ಹಾಗೂ ಚಕ್ಕೆ ಹಾಕಾದ ನಂತರ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಬೇಕು. ಅದನ್ನು ನಾವು ಹಾಗಾಗಿ ನೋಡಿ ಕೈ ಆಡಿಸ್ತಾ ಇರಬೇಕು. ಸ್ವಲ್ಪ ಕೆಂಪು ಬಣ್ಣ ರೀತಿ ಬರೋವರೆಗೂ ಸ್ವಲ್ಪ ಹುರಿಬೇಕು. ಆ ನಂತರ ಬಂದು ಟೊಮೊಟೊ ಹಣ್ಣನ್ನು ಹಾಕ್ಕೋಬೇಕು. ಚಿಕ್ಕದಾಗಿ ಹಚ್ಚಿಟ್ಟಿರ್ತಕ್ಕಂಥ ಟೊಮೊಟೊ ಹಣ್ಣನ್ನು ಆ ನಂತರ ತೊಳೆದು ಕ್ಲೀನಾಗಿ ಇಟ್ಕೊಂಡಿರ್ತಕ್ಕಂಥ ಅಣಬೆ, ಅದನ್ನು ಮಶ್ರೂಮ್ ಅಂತ ಕರಿತೀವಿ. ಸೊ ಅದರಿಂದ ನಾನು ಮಶ್ರೂಮ್ ಅಂತ ಇದ್ದೀನಿ. ಸೊ ಅಣಬೆನ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಆನಂತರ ಅರಿಶಿನದ ಪುಡಿ ಹಾಕ್ಕೊಂಡೆ. ಅದು ಆಪ್ಷನಲ್ಲು, ಹಾಕ್ಕೊಳ್ಳೋದಾದರೆ ಹಾಕ್ಕೊಳ್ಳಿ, ಇದ್ದರೆ, ಇಲ್ಲಾಂದರೆ ಬೇಡ ಅಂದರೆ ಬೇಡ. ಆನಂತರ ರುಬ್ಬಿಟ್ಟಿರ್ತಕ್ಕಂಥ ಮಸಾಲೆನ ಹಾಕ್ಕೊಂಡು, ಹಾಗೆ ಮಟನ್ ಮಸಾಲ ಅಥವಾ ಗರಂ ಮಸಾಲ, ನಾನು ಬಂದು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ನಾನು ನಿಮ್ಗೆ ಮೊದಲೇ ತೋರಿಸಿದ್ದೆ. ಸೊ ಗರಂ ಮಸಾಲನೇ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಫ್ರೈ ಮಾಡಿದ ನಂತರ ಸ್ವಲ್ಪ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಆ ನಂತರ ನಾವು ನೀರು ಹಾಕ್ಕೋಬೇಕು. ನೋಡ್ತಿದ್ದೀರಲ್ಲ, ನಾನು ನೀರು ಹಾಕ್ಕೊಂಡ ನಂತರ ಈಗ ನೀರು ಮಳ್ತಿದೆ. ಮಳ್ಳ ಟೈಮಲ್ಲಿ ನಾವು ಅಕ್ಕಿನ ತುಂಬ್ಕೋಬೇಕು. ನೋಡಿ, ಅಕ್ಕಿ ತುಂಬಿಬಿಟ್ಟು ಹಾಗೆ ಕೈ ಆಡ್ತಿರ್ಬೇಕು. ಆ ನಂತರ ಬಂದು ಅದನ್ನು ಸ್ವಲ್ಪ ಹೊತ್ತು ಮುಚ್ಚಕ್ಕೆ ಇಡಬೇಕು ಬೇಯಲಿಕ್ಕೆ. ನೋಡಿ, ಹೀಗಾಗಿದೆ. ಆ ನಂತರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು, ಉಳಿದಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೋಡಿ, ಈಗ ಸ್ವಲ್ಪ ಪೊಂಗಬೇಕಷ್ಟೆ. ಈಗ ಪೊಂಗೋ ಟೈಮಲ್ಲಿ ಹಾಕಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಮಗೂ ತಿನ್ನೋಕ್ಕೂ ಸಿಗುತ್ತೆ ಅಂತ. ನೋಡಿ, ಇದಾದರೆ ಆಯಿತು ಅಂತ ಮಶ್ರೂಮ್ ಪಲಾವ್. ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ತಿಳಿಸಿ ನನಗೆ.